ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್. ಪಾಕಿಸ್ತಾನ ವಿರುದ್ಧ ಗುಂಡಿನ ದಾಳಿಯನ್ನ ನಿಲ್ಲಿಸಿದ್ದೇವೆ, ಸೇನಾ ಕಾರ್ಯಾಚರಣೆ ಮಾತ್ರ ನಿಲ್ಲಿಸಿದ್ದೇವೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್. ಗಮನಿಸ್ತಾ ಇದ್ದೀವಿ. ಈಗ ಭಾರತ ವಿದೇಶಾಂಗ ಕಾರ್ಯದರ್ಶಿ ಸುದ್ದಿಗೋಷ್ಠಿ ನಡೆಸಿದ ನಂತರ ವಿದೇಶಾಂಗ ಸಚಿವರು ಕೂಡ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಹೋರಾಟ ಅಂತೂ ಮುಂದುವರಿಯುತ್ತೆ ಉಗ್ರರ ವಿರುದ್ಧ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪೋಸ್ಟ್ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು. ಪಾಕಿಸ್ತಾನದ ವಿರುದ್ಧ ಗುಂಡಿನ ದಾಳಿ ನಿಲ್ಲಿಸಿದ್ದೇವೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗುಂಡಿನ ದಾಳಿಯನ್ನ ನಿಲ್ಲಿಸಿದ್ದೇವೆ, ಸೇನಾ ಕಾರ್ಯಾಚರಣೆ ಮಾತ್ರ ನಿಲ್ಲಿಸಿದ್ದೇವೆ ಅಂತ ಹೇಳಿ. ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಟುಡೇ ವರ್ಕ್ಡ್ ಔಟ್ an understanding on stoppage of firing and military action. India has consistently maintained a firm and uncompromising stance against terrorism. ಓಕೆ, ಈಗ ಜೈಶಂಕರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಮುಂದುವರಿಯುತ್ತದೆ. ಏನ್ ಹೇಳಿ? ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಮುಂದುವರಿಯುತ್ತದೆ ಅಂತ ಅವರು ಹೇಳಿದ್ದಾರೆ. ಹೌದು, ನಾವಿವತ್ತು ಫೈರ್ ಅನ್ನ ನಿಲ್ಲಿಸಿದ್ದೆ. ಅಂದ್ರೆ ನಾವು ಏನು ಪ್ರತಿದಿನ ಗುಂಡಿನ ದಾಳಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ದಾಳಿ ನಡೀತಾ ಇತ್ತು, ಅದನ್ನ ನಾವು ಕಾರ್ಯಾಚರಣೆಯನ್ನ ನಿಲ್ಲಿಸುವ ಬಗ್ಗೆ ಒಪ್ಪಂದ ಮಾಡ್ಕೊಂಡಿದ್ದೇವೆ. ಅದನ್ನೇ ಹೇಳ್ತಾ ಇರೋದು. ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಟುಡೇ ವರ್ಕ್ಡ್ ಔಟ್ an understanding ಆನ್ ಸ್ಟಾಪೇಜ್ ಆಫ್ ಫೈರಿಂಗ್ ಅಂಡ್ ಮಿಲಿಟರಿ ಆಕ್ಷನ್. ಭಾರತ ಮತ್ತು ಪಾಕಿಸ್ತಾನ ಇಂದು ಗುಂಡಿನ ದಾಳಿ ಮತ್ತು ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸುವ ಬಗ್ಗೆ ಒಪ್ಪಂದ ಮಾಡಿಕೊಂಡಿವೆ. ಆದರೆ ಭಾರತ ಭಯೋತ್ಪಾದನೆ ಮತ್ತು ಭಯೋತ್ಪಾದನೆಯ ಎಲ್ಲ ರೂಪಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜಿಯಾಗುವಂತಹ ನಿಲುವು ನಮ್ಮದಲ್ಲ. ಆ ಒಂದು ವಿಚಾರದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಅಂತ. ಸೊ ಈಗಿರುವಂತದ್ದು ನಾನು ಆಗ್ಲೇ ಹೇಳಿದ ಹಾಗೆ, ಭಯೋತ್ಪಾದನೆಯ ವಿರುದ್ಧ ನೀವು ಹೋರಾಟ ಮಾಡ್ತಿರೋ ಅಥವಾ ನುಗ್ಗಿ ನಾವು ಹೋರಾಟ ಮಾಡಬೇಕು, ಎರಡೇ ಚಾಯ್ಸ್ ನಿಮ್ಗೆ. ಇಲ್ಲ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಅಂತ ಹೇಳೋದಲ್ಲ, ಮಾಡಿ ತೋರಿಸಬೇಕು. ನಿಮ್ಮ ದೇಶದಲ್ಲಿ ಅಡಗಿ ಕುಳಿತುಕೊಂಡಿರುವಂತಹ ಉಗ್ರಗಾಮಿಗಳ ಲಿಸ್ಟ್ ದೊಡ್ಡದಿದೆ. ಆಲ್ರೆಡಿ ಉಗ್ರಗಾಮಿಗಳ ಪಟ್ಟಿಗಳಲ್ಲಿ ಅವರ ಹೆಸರುಗಳಿವೆ. ಮೊನ್ನೆ ನಾವು ಹೊಡೆದು ಉರುಳಿಸಿದಾಗ ಸತ್ರಲ ಕೋತಿಗಳು ಅವ್ರದ್ದು ಸಮಾಧಿ ಸಂದರ್ಭದಲ್ಲಿ ಆ ಉಗ್ರರೆಲ್ಲ ಬಿಲ್ದಿಂದ ಹೊರಕ್ಕೆ ಬಂದು ಅಲ್ಲಿ ಸಲಾಂ ಹೊಡೆದು ಹೋಗಿದ್ದಾರೆ ಅಂತ. ಅವ್ರನ್ನೆಲ್ಲ ನೀವು ಮಟ್ಟ ಹಾಕಿ, ಇಲ್ದಿದ್ರೆ ನಾವು ಮಟ್ಟ ಹಾಕ್ತೀವಿ ಅಂತ. ಅದನ್ನು ಜೈಶಂಕರ್ ಅವರು ಅದನ್ನೇ ಹೇಳ್ತಾ ಇರೋದು. ಹೌದು, ಎರಡೂ ದೇಶಗಳ ನಡುವೆ ನಾವು ಮಿಲಿಟರಿ ಆಕ್ಷನ್ ಮತ್ತು ಗುಂಡಿನ ದಾಳಿಯನ್ನ ಕಾರ್ಯಾಚರಣೆಯನ್ನ ನಿಲ್ಲಿಸಿದ್ದೇವೆ ಮತ್ತು ಅದಕ್ಕೆ ಒಪ್ಪಿಕೊಂಡಿದ್ದೇವೆ. ಅಂದ ಮಾತ್ರಕ್ಕೆ ಭಯೋತ್ಪಾದನೆಯ ನಮ್ಮ ವಿರುದ್ಧದ ಹೋರಾಟ ನಿಲ್ಲುವುದಿಲ್ಲ. ಆ ವಿಚಾರದಲ್ಲಿ ನಾವು ಯಾವತ್ತೂ ಮಾತಾಡ್ತೀವಿ, ಮತ್ತೇನಾದ್ರೂ ಆದ್ರೆ ಮತ್ತೆ ನುಗ್ಗುತ್ತೀವಿ ಅಂತ. ಸೊ ಈಗ ಪಾಕಿಸ್ತಾನ ಯಾವ ರೀತಿ ಈ ಒಂದು ಮಾತುಕತೆಯನ್ನ ಒಪ್ಕೊಂಡಿದೆ, ಆ ಕಡೆಯಿಂದ ಯಾವ ರೀತಿಯಾದಂತಹ ಮಾತುಕತೆಗಳು ನಡೆದಿವೆ ಅನ್ನೋದು ನಮಗೆ ಈಗ ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ಲಿ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ.